ಯವ್ವ ಬೇಯವ್ವ ಯವ್ವ ಎಷ್ಟೊತ್ತು ಬೇಯವ್ವ ನೀನು ಬರಾಕ ಒಂದ್ಸಲ ಕರೆದ್ಮೇಲೆ ಬರಂಗಿಲ್ಲಲ್ಲ ಬೇ. ಪಂಚಿ, ನೇತ್ರ ಒಂದು ಸೌಂಡ್ ಆದಂಗೆ ಆಗುಂತಿಲ್ಲ, ನೇತ್ರ ಕರ್ದಂಗೆ ಆಗಲಿಲ್ಲ. ಹೌದು ಬೇಕಾ, ನೇತ್ರ ಏನಾದ್ರು ಬಂದಾಳ ಏನು ಮಾಡ್ಯಾಳ? ನಡಿ ಹೊರಗಡೆ ಹೋಗಿ ನೋಡೋಣ. ನೇತ್ರವ ನೀನಾ? ಯಾಕ ಇವತ್ತು ಆಫೀಸ್ಗೆ ಹೋಗ್ಲಿಲ್ಲನ? ಅದು ಎಂಥದ್ದು ಹುಡುಗಿಗೆ ಹೇಳ್ಕೊಡೋದೈತಂತ ಮನೆಗೆ ಬಾ ಅಂತ ಅಂದಿದ್ರು ಅಂತ ಅಂದೆಲ್ಲ, ಇದಕ್ಕೆ ಹೋಗ್ಲಿಲ್ಲನ? ಅಯ್ಯೋ ಯವ್ವ ನನಗೆ ಮಾತಾಡಕ್ಕಾರ ಬಿಡ್ರಿ ಇಬ್ಬರು. ಮನೆಗೆ ಹೋಗಿದ್ದೆ, ಅವ್ರ ಮನ್ಯಾಗ ಏನೋ ಆರಾಮಿಲ್ಲ ಅಂತ ಫುಲ್. ಹಂಗಾಗಿ ಇವತ್ತು ಬೇಡ, ನಾಳೆಯಿಂದ ಬಾ ಹೇಳ್ಕೊಡಂತೆ ಅಂತ. ಇವತ್ತೊಂದಿನ ಸೀದಾ ಮನೆಗೆ ಹೋಗ್ಬಿಡು, ಆಫೀಸ್ಗೇನು ಹೋಗೋದು ಬೇಡ ಅಂತಂದ್ರೆ ಹಂಗಾಗಿ ಸೀದಾ ಮನೆಗೆ ಬಂದೆ ನೋಡವ. ಹೌದನ, ಚಲೋ ಆತು ಬಿಡು. ಅಂದಂಗೆ ಆರಾಮಿಲ್ಲ ಅಂತಂತೆಲ್ಲ, ಮತ್ತು ಅಲ್ಲೇ ಇದ್ದು ಒಂದು ಸ್ವಲ್ಪ ಏನಾರ ಮಾಡ್ಕೊಡ್ಬೇಕಿಲ್ಲ ಅವ್ರಿಗೆ ತಿನ್ನಾಕ ಉಣ್ಣಾಕರ. ಹ್ಞೂ ಬೇವ ಮಾಡಿಕೊಟ್ಟಿದ್ದೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿಕೊಟ್ಟು, ಹಂಗೆ ಶುಂಠಿ ಚಾ ಮಾಡಿಕೊಟ್ಟು ಅವ್ರಿಗೆ ಗುಳಿಗೆ ಕೊಟ್ಟು ನಾ ಬಂದೆವ. ನೀವು ಮಲ್ಕೊಂಡು ರೆಸ್ಟ್ ಮಾಡ್ರಿ ಅಂತ ಹೇಳಿ ನಾ ಬಂದೆ. ಅವ್ರ ಮನೆಗೆ ಯಾರೂ ಇಲ್ಲಾಗಿದ್ರು ಬೇವ, ಅವರು ಮಲ್ಗ್ತಾರೆ ಬಿಡು ಅಂತಂದು ನಾನು ಮತ್ತೆ ಇರ್ಲೇನೋ ಅಂತಂದೆ. ಅವರು ಬೇಡ ನೀವು ಮನೆಗೆ ಹೋಗ್ಬೇಡಮ್ಮ ಅಂತಂದ್ರು. ಹಂಗೆ ಅದಕ್ಕೋಸ್ಕರ ನಾನು ಮನೆಗೆ ಬಂದೆ. ಚಲೋ ಆತು ಬಿಡವ, ಇವತ್ತರ ಮನೆಗೆ ಬಂದಿದ್ದು. ಬಾ ಇವತ್ತರ ಮನೆಯಾಗಿರ ಬಾ. ಎಷ್ಟು ದಿನ ಆಗಿತ್ತಾನೆ ಬರೀ ಆಫೀಸ್ ಅಂತೇವ ನೀನಂತ. ಬಾ ಚಿಕ್ಕಿ ಅಂದಂಗೆ ಮನ್ಯಾಗೇನು ಎಲ್ಲರೂ ಓಡಾಡ್ಕೊತ ಏನೋ ಕೆಲಸ ಮಾಡಕೊಂತಾರ. ಏನೈತಿ ಇವತ್ತು ಮನ್ಯಾಗ ಫಂಕ್ಷನ್? ಅಯ್ಯ, ನಿಮ್ಮ ಅತ್ತಿಗೆ ನೋಡಕ್ಕೆ ಬರಾಕುಂತಾರ, ಅದಕ್ಕೆ ಮನ್ಯಾಗ ಈ ರೇಂಜಿಗೆ ಸಂಭ್ರಮ ಇರೋದು. ಹೌದಾ ಚಿಕ್ಕಿ, ಯಾವಾಗ ಬರಾಕುಂತಾರ? ಇವತ್ತ ಬರಾಕುಂತಾರನ? ಬರ್ಬೋದು ಇನ್ನೇನು. ಅದಕ್ಕೋಸ್ಕರ ಈ ಸಂಭ್ರಮ ಇರೋದು ಮನ್ಯಾಗ. ಇಲ್ಲಾಂದ್ರೆ ನಿಮ್ಮ ಅಜ್ಜಿಯೇನು ಎದಕ್ಕೂ ₹1 ಕೈ ಬಿಚ್ಚಕ್ಕೆಲ್ಲ. ತನ್ನ ಮಗಳದಾಗಿದ್ದಕ್ಕೆ ಎಷ್ಟು ನೋಡಿ ಸಂಭ್ರಮ ಮನ್ಯಾಗೆಲ್ಲ. ಬಾರವ ಮಗಳು ಬಾ, ನೀನು ಅಲ್ಲಿ ಅಡುಗೆ ರೂಮ್ನಾಗಿರ್ ಬಾ ನಮ್ಮ ಜೊತೆ. ಇಲ್ಲಾಂದ್ರೆ ಕೊನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೋತೀನ. ಇಲ್ಲ ಬೇವ, ನಾನು ಹೋಗಿ ಎಲ್ಲ ಮಕ್ಕೊಲಿ. ಇಲ್ಲ, ನಾ ಇವತ್ತು ನಿಮ್ಮ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ನಿಮ್ಮ ಜೊತೆ ಮಾತಾಡೋದು. ನಂಗೆ ಇವತ್ತು ಏನಾರು ಮಾಡಿಕೊಡು ಚಿಕ್ಕಿ, ಬಿಸಿ ಬಿಸಿದು ನಾನು ಏನಾದರೂ ತಿಂತೀನಿ. ಅಯ್ಯೋ ಬಾರ ಮಗಳ, ನಿನಗೆ ಮಾಡ್ಕೊಡಲ್ಲ ಅಂತೇನೇನು? ಬಾ, ಅಲ್ಲೇ ನಾನು ಅಡುಗೆ ಮನ್ಯಾಗ ಏನಾರ ಕೆಲಸ ಮಾಡ್ತಿರ್ತೀನಲ್ಲ, ಹಂಗೆ ನಿನಗೂ ಏನಾರ ಮಾಡ್ಕೊಡ್ತೀನಿ. ಬಾ, ಮೊದಲೋಗಿ ನೀ ಕೈಕಾಲು ಮುಖ ತಕ್ಕೊಂಡು ಬಾ ಹೋಗು. ಹ್ಞೂ ಚಿಕ್ಕಿ ಆಯ್ತು. ಅಲ್ಲಲ್ಲೇ ಪಂಚಿ, ಅಲ್ಲ ಈಗ ಆಕೆನ ನೋಡಕ್ಕೆ ಬರಾಕುಂತಾರ ಪವಿತ್ರನ್ನ. ಆ ಟೈಮ್ನಾಗ ಈಕೆ ಇಲ್ಲಿರೋದು ಸರಿ ಅನ್ನಿಸ್ತೈತಾನೆ? ನೀನೇ ಹೇಳು. ಆ ಥರ ವಯಸ್ಸಿನ ಹುಡುಗಿಯರು ಬರಬಾರ್ದು. ನೀನು ಆಕೆ ಕೊನೆಗಾರ ಬಿಡು ಒಂದು ಸ್ವಲ್ಪ ಹೊತ್ತು. ಇಲ್ಲ ನಿನ್ನ ಜೊತೆಗೆ ಅಡುಗೆ ರೂಮ್ನಾಗಾರ ಇಡುವ. ನಿಂಗೆ ಗೊತ್ತಾಗೈತಿಲ್ಲ ಕೆಲವೊಂದು ಸೂಕ್ಷ್ಮಗಳು. ಸುಮ್ಮನೆ ಇರ್ಬೇಕ, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಬರಾಕುಂತಿದ್ದ ಸಂಬಂಧ ಚಲೋ ಐತಂತ, ಏನೋ ಇಂಜಿನಿಯರನೇ ಏನೋ ಅದಾನ ಅಂತ ಅಂದ್ರಪ್ಪ. ಹುಡುಗ ಚಲೋ ಇದ್ರ ನಮ್ಮ ನೇತ್ರವನ್ನ ಒಪ್ಕೊಂಡ್ರೆ ಒಪ್ಕೊಳ್ಳಿ ಬಿಡು, ಚಲೋ ಅಲ್ಲ ಏನ? ನಿಂಗೆ ಅದೆಲ್ಲ ಗೊತ್ತಾಗಲ್ಲ ಸೂಕ್ಷ್ಮಗಳು. ನೀ ನಡಿ, ನೀ ಅಡುಗೆ ಮನೆಯಾಗಿರು, ಸುಮ್ಮನೆ ಇರು ನೀನು. ಆಮೇಲೆ ಅತ್ತೆಯರು ಒದರಾಡ್ತಾರೆ ನೋಡ, ನಾ ಹೇಳಿದಷ್ಟು ಕೇಳಿ ನೀನು. ಇಂಥದ್ದೆಲ್ಲ ಕಿಡ್ಡಿ ಮಾಡಕ್ಕೆ ಹೋಗಬೇಡ, ಸುಮ್ಮನೆ ಇದ್ದು ಬಿಡು ನೀನು. ಆತ ತಗೋ, ನಾ ಏನು ಮಾಡಂಗಿಲ್ಲ ಆಯ್ತಾ? ನಡಿ ನೀನು ಒಳಗಡೆ ನಡಿ, ನಾ ಆಕೆ ಬಂದ ಮೇಲೆ ನಾ ಅಡುಗೆ ಮನೆಯಾಗ ಇರ್ಸ್ಕೊತೀನಂತಾತ. ನಡಿ, ಅವ್ರು ಬರೋ ಟೈಮ್ ಆಯ್ತು, ಲಗು ಲಗುನ ಚಾಕಿಡ್ ನಡಿ. ಬಾ ಬಾ. ಪಂಚಿ, ಲೇ ಪಂಚಿ, ಏನು ಮಾಡಕೊಂತೀರ ಎಲ್ಲರೂ 4 ಜನ ಸೊಸೆಯರು? ಒಳಗಡೆ ಕುತ್ಕೊಂಡ್ಬಿಟ್ರನ ಅಡುಗೆ ಕೊನೆಯಾಗ? ಅದು ಅತ್ಯಾರ, ಅದು ನಾಷ್ಟ ಮಾಡಿದ್ವಿ ರೀ, ಚಾಕಿಟ್ಟಿದ್ವಿ. ನೇತ್ರ ಬಂದಿದ್ಲಾ ರೀ, ಅದಕ್ಕೆ ಆಕೆಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಡಲ್ಲ, ಅದಕ್ಕೆ ಮಾಡ್ಕೊಡಕ್ಕೆ ಕುಂತಿದ್ದೆ ರೀ. ನೇತ್ರ ಬಂದಾಳನ? ಎದಕ್ಕೆ ಇವತ್ತು ಆಫೀಸ್ಗೆ ಹೋಗಿಲ್ಲ ಅಂತನ ಆಕೆ? ಹೋಗಿ ಬಂದಾಳ್ರಿ, ಏನೋ ಕೆಲಸ ಸ್ವಲ್ಪ ಇತ್ತಂತ, ಅದಕ್ಕೆ ಮನೆಗೆ ಹೋಗಂತಂದ್ರಂತ, ಅದಕ್ಕೆ ಮನೆಗೆ ಬಂದಾಳ್ರಿ. ಗಂಡಿನ ಕಡೆಯಲ್ಲಾರು ಇನ್ನೇನು ಬಂದ ಬಿಡ್ತಾರ? ಏನು ಚೇರಿಗೆ ಏನೂ ಹಾಕಿಲ್ಲಲ್ಲ ನೀವು? ಯಾವಾಗ ಹಾಕೋದಿನ? ಹಾಕ್ತೀವಿ ರೀ ಅತ್ಯಾರ, ನಾಷ್ಟ ಚಾ ಎಲ್ಲ ರೆಡಿ ಐತ್ರಿ. ಅವ್ರು ಬಂದ ಮೇಲೆ ನೋಡಿದ ತಕ್ಷಣ ಕೊಡೋದಷ್ಟ. ಈಗ ಚೇರ್ ಹಾಕ್ತೀನಿ ರೀ, ಅದೇ ಇನ್ನೇನು ಹಾಕ್ಬೇಕಂದ ನೀವು ಕರೆದ್ರಿ ನೋಡ್ರಿ. ಅಂದಂಗ ಅವರು ನೋಡಕ್ಕೆ ಬಂದಿರ್ತಾರಲ್ಲ, ನೀವು ಯಾರು ಹೊರಗಡೆ ಬರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮುಖ ನೋಡಿದ್ರೆ ದರಿದ್ರ ಹತ್ತೈತೆ. ಆಮೇಲೆ ಏನು ಬೇಡ ಅಂದಂಗ ಪವಿತ್ರನ ನೇತ್ರಗೆ ಹೇಳು, ಹೆಂಗೋ ನೇತ್ರ ಬಂದಾವಲ್ಲ ಕರ್ಕೊಂಬಂದು ನಿಂದ್ರಸ್ ಅಂತ ಹೇಳು. ನೀವೆಲ್ಲರೂ ಅಲ್ಲೇ ಒಳಗಡೆನೇ ಇರ್ರಿ, ಏನ ತಿಳಿತಿಲ್ಲ? ಆತ್ರಿ ಅತ್ತರ, ನಾವು ಒಳಗಡೆನೇ ಇರ್ತೀವಿ ತಗೋರಿ. ಪವಿತ್ರನ ಜೊತೆ ನೇತ್ರನ ಕಳಿಸ್ತೀನಿ ತಗೋರಿ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋಂಗಾಯ್ತು. ನಾನು ನೇತ್ರನ ಹೆಂಗಪ್ಪ ಇಲ್ಲಿ ಕಳಿಸ್ಲಿ ಅಂತ ಯೋಚನೆ ಮಾಡಕೊಂತಿದ್ದೆ. ಅಷ್ಟ್ರಾಗ ನಮ್ಮ ಅತ್ತಿಯಾರು ನೇತ್ರನ ಕಳ್ಸಂದ್ರೆ ಇಷ್ಟು ಹೇಳಿದ್ಮೇಲೆ ಬಿಡ್ತೇನೆ ರೀ ಅತ್ಯಾರ. ನೋಡ್ರಿ ಏನ್ಲೇ ಏನೋ ಗುಣಗುಣ ಅಂತ ಅಲ್ಲೇ ಗುಣಗ ಕುಂತಿದ್ದಲ್ಲ? ಏನಿಲ್ಲ ರೀ ಅತ್ಯಾರ, ನೀವು ಪವಿತ್ರ ರೆಡಿ ಆದ್ಲಾನೆ ಏನಂತ ನೋಡ್ಕೊಂಬರೋರಿ, ನಾ ಅಷ್ಟೊತ್ತಿಗೆ ಚೇರ್ ಹಾಕ್ಬಿಡ್ತೀನಂತ. ಆತಾತ, ಲಗು ಲಗುನ ಹಾಕು ಕುರ್ಚಿನ. ಆತ್ರಿ ಅತ್ಯಾರ. ಅಬ್ಬಾ, ಸದ್ಯಕ್ಕಂತೂ 2 ಕುರ್ಚಿ ಹಾಕೀನಿ, ಮತ್ತೇನಾರು ಬೇಕಂದ್ರೆ ಹಾಕಕ್ಕೆ ಬರ್ತೈತಿ. ಇವು ಗಾಡಿ ಶಬ್ದ ಕೇಳಿಸಕೊಂತೈತಿ, ಬಂತ ಏನು ಮಾಡಿದ್ರೆ. ನಾನಂತೂ ಒಳಗಡೆ ಹೋಗ್ತೀನಿ, ಲಗು ಲಗುನ ಎಲ್ಲ ನಾಷ್ಟ ಗಿಷ್ಟ ಎಲ್ಲ ರೆಡಿ ಮಾಡಂತ ಹೇಳ್ತೀನಿ. ಲಕ್ಷ್ಮಕ್ಕ ಗಾಡಿ ಬಂದಂಗಾತ, ನಾಷ್ಟ ಎಲ್ಲ ರೆಡಿ ಐತಿಲ್ಲ? ಬರ್ರಿ ಒಳಗಡೆ ಬರ್ರಿ.
ಬರ್ರಪ್ಪ ಬರ್ರಿ ಒಳಗಡೆ ಬರ್ರಿ. ಹಾಂ ರೀ ಅಮ್ಮಾರ ಬಂದ್ವಿ. ಕೂತ್ಕೋರಿ, ನಮ್ಮ ಮಗನು ಬರ್ತಾನ, ಕೂತ್ಕೋರಿ, ಕರಿತೀನಿ. ಮಂಜಪ್ಪ ಬಾ ಅಪ್ಪ, ಹುಡುಗನವ್ರು ಬಂದಾರ, ಬಾ. ಹ್ಞೂ ಆತು ಬೇವ ಬಂದೆ. ನಮಸ್ಕಾರ ರೀ. ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಹೊಲ್ದಾಗ ಹೋಗಿದ್ದೆ ಅಲ್ರಿ, ಬರೋದೊಂದು ಸ್ವಲ್ಪ ಹೊತ್ತಾತು, ಕೂತ್ಕೋರಿ. ಹ್ಞೂ ನಮಸ್ಕಾರ ರೀ. ಅಂದಂಗೆ ನಿಮ್ಮ ಮಗ ಆಗ್ಬೇಕನ್ರಿ? ಹ್ಞೂ ರೀ, ಇವ ನನ್ನ ಮಗ ರೀ. ಇಲ್ಲದಳಲ್ರಿ ಈಕೆ ನನ್ನ ಹೆಂಡ್ತಿ ರೀ. ನನ್ನ ಹೆಂಡತಿ ಹೆಸರು ಬಾಮಿನಿ ಅಂತ ರೀ. ಇವ ನನ್ನ ಮಗ ರೀ ಸಂಜಯ್ ಅಂತಂದು. ನನ್ನ ಹೆಸರು ಶೇಖರ್ ಅಂತ ರೀ. ಓ ಹೌದನ್ರಿ, ನಮಸ್ಕಾರ ರೀ ಅವರ. ನಮಸ್ಕಾರಪ್ಪ. ನಮಸ್ಕಾರ. ಹಾಂ ರೀ ನಮಸ್ಕಾರ. ಅಂದಂಗ ಒಬ್ನ ಮಗ ಅನ್ರಿ ನಿಮ್ಗೆ? ಹ್ಞೂ ರೀ, ಇವನು ಒಬ್ಬನ ನೋಡ್ರಿ ನಮ್ಮ ಮಗ. ನಮ್ಗೆ ಹೆಣ್ಮಕ್ಳು ಯಾರೂ ಇಲ್ರಿ, ಒಬ್ಬನ ಮಗ ನೋಡ್ರಿ ನಮ್ಗೆ. ಹೌದೇನ್ರಿ? ಚಲೋ ಆತು ಬಿಡ್ರಿ ಹಂಗಾರ. ಅಂದಂಗೆ ಹುಡುಗ ಏನು ಕೆಲಸ ಮಾಡ್ತಾನೆ ರೀ? ಅಂದಂಗೆ ನಮ್ಮ ಮಗ ಇಂಜಿನಿಯರ್ ಅದ ನೋಡ್ರಿ. 1 ಲಕ್ಷ ರೂಪಾಯಿ ನೋಡ್ರಿ ನಮ್ಮ ಮಗಗೆ ಒಂದು ತಿಂಗಳಿಗೆ ಪಗಾರ. ಹ್ಞೂ ರೀ, ಬೆಂಗಳೂರಿನಾಗ ಇರ್ತೀವಿ ರೀ ನಾವು. ಈಗ ಕನ್ಯಾ ನೋಡಕ್ಕಂತಂದು ಹುಬ್ಳಿಗೆ ಬಂದಿದ್ವಾ ರೀ. ಹಂಗೆ ಪರಿಚಯದಾರ ಇಲ್ಲಿ ಕನ್ಯಾ ಐತಂತಂದ್ರಲ್ಲ, ಹಂಗಾಗಿ ಇಲ್ಲಿಗೆ ಬಂದ್ವಿ ನೋಡ್ರಿ. 1 ಲಕ್ಷ ರೂಪಾಯಿ ಅನ್ರಿ ಒಂದು ತಿಂಗಳಿಗೆ? ಹ್ಞೂ ರೀ, ಈಗ 1 ಲಕ್ಷ ರೂಪಾಯಿ ರೀ, ಮತ್ತು ಮುಂದಿನ ಜಾಸ್ತಿ ಆಗುತ್ತಂತ ಅಂದಾರಿ. ಅಪ್ಪ, 1 ಲಕ್ಷ ರೂಪಾಯಿ! ನನ್ನ ಮಗಳು ಆರಾಮಾಗಿರ್ಬೋದು ಹಂಗಂದ್ರೆ. ಹೆಂಗಾರ ಮಾಡಿ ಹುಡುಗಗ ನನ್ನ ಮಗಳನ್ನ ಕೊಡ್ಬೇಕು ನಾನು. ಅಂದಂಗೆ ಚಾಗಿ ಕುಡಿತೀರನ್ರಿ, ಏನು ಹುಡುಗಿ ನೋಡಿದ ಮೇಲೆನ ಕುಡಿತೀರಿ? ಈಗ ತರಿಸ್ಬಿಡ್ಲೇನ್ರಿ ಚಾನ ನಾಷ್ಟಾನ? ಬೇಡ್ರಿ, ನಾವು ಫಸ್ಟ್ ಹುಡುಗಿ ನೋಡ್ತೀವಿ ರೀ, ಆಮೇಲೆ ಬೇಕಾರೆ ಚಾ ಕುಡಿತೀವಿ ರೀ. ಅಂದಂಗೆ ನಾವು ಹುಡುಗಿದು ಸಂಬಂಧ ಒಪ್ಪಿಗೆ ಆಗೋವರೆಗೂ ಇದು ಹೆಣ್ಣಿನ ಮನ್ಯಾಗ ಚಾ ನಾಷ್ಟ ಏನೂ ಕುಡಿಯಂಗಿಲ್ಲ ರೀ. ಹೌದ್ರಿ, ಅದು ಒಂದೊಂದು ಮನ್ಯಾಗ ಹಂಗೆ ಸಂಪ್ರದಾಯ ಇರ್ತೈತಿ. ಸರಿ ತಗೋರಿ, ನಾವು ಹುಡುಗಿನ ಕರೆಸ್ತೀವಿ ರೀ. ಅಂದಂಗೆ ನಿಮ್ಮ ಮನೇದು ಪರಿಚಯ ಏನು ಹೇಳಲಿಲ್ಲಲ್ರಿ? ನಮಗೆ 3 ಜನ ಹೆಣ್ಮಕ್ಳು ಅದಾರ ರೀ, 5 ಜನ ಗಂಡ್ಮಕ್ಳು ರೀ. ನನ್ನ ಮಗನೂ ಒಬ್ಬನ, ಅವನು ಇಂಜಿನಿಯರ್ ಅದಾನ ರೀ. ಅವನು ಬೆಂಗಳೂರಿನಾಗ ಇರ್ತಾನೆ ರೀ. ಅವನು ಇಲ್ಲಿ 4 ಜನ ಅದಾರ ರೀ. 4 ಜನ ಗಂಡ್ಮಕ್ಳು ಮತ್ತು 4 ಜನ ಸೊಸೆಂದ್ರಿ ಇಲ್ಲೇ ಅದಾರ ನೋಡ್ರಿ. ನಂದು ಒಬ್ಬ ಮಗಳನ್ನ ಇದವರಾಗ ಅದಾರ ರೀ, ಅಲ್ಲಿ ಕೊಟ್ಟೀನಿ. ಇನ್ನೊಬ್ಬಕಿನ ಆಕಿನ ಬೇರೆ ಕಡೆ ಕೊಟ್ಟೀನಿ ರೀ. ಈಗ ಇರೋಕಿನ ಲಾಸ್ಟ್ ನೋಡ್ರಿ ನನ್ನ ಮಗಳು, ಕೊನೆಯದಕ್ಕೆ ಈಕೆ ಒಬ್ಬಕಿನ ಮದುವೆ ಆದ್ರೆ ಆತು ನೋಡ್ರಿ. ಎಲ್ಲಾರ್ದು ಮದುವೆ ಮುಗ್ದಂಗೆ. ಅಂದಂಗೆ ದೊಡ್ಡ ಕುಟುಂಬ ಆಯ್ತು ಬಿಡ್ರಿ, ಎಲ್ಲರೂ ಕೂಡಿದಿರೇನು ಚಲೋ ಆತು ನೋಡ್ರಿ. ನಿಮ್ಮ ಮನೆ ಇಷ್ಟೊಂದು ಜನ ಕೂಡಿರೋದು ನೋಡಿ ಭಾಳ ದಿನ ಆಗ್ಬಿಟ್ಟಿತ್ರಿ. ಈಗ ಎಲ್ರಿ ಕೂಡಿರ್ತಾರ, ಎಲ್ಲರೂ ಬೇರೆ ಆಗ್ಬಿಡ್ತಾರಲ್ಲ, ಚಲೋ ಆತು ನೋಡ್ರಿ ನಿಮ್ಮನ್ನು ನೋಡಿ. ನಾವೆಲ್ಲ ಕೂಡಿದೀವಿ ನೋಡ್ರಿ, ನಾವಂತೂ ಯಾರೂ ಬೇರೆ ಆಗಿಲ್ಲ, ಬೇರೆ ಆಗುವಂಥ ಪ್ರಸಂಗನೂ ಬಂದಿಲ್ರಿ. ಅದಕ್ಕೆ ಎಲ್ಲರೂ ಒಂದೇ ಮನೆಯಾಗ ಅದೀವಿ ನೋಡ್ರಿ. ಪಂಚಿ ಕಳ್ಸು, ಪವಿತ್ರನ ಕಳ್ಸು, ಅಲ್ಲೆಲ್ಲರೂ ಬಂದಾರ ಕರೆಯಾಕ ಕುಂತಾರ. ಆತ್ರಿ ಅತ್ತಾರ. ನೇತ್ರ ಬಾ, ಈಗ ಪವಿತ್ರನ ಕರ್ಕೊಂಡು ಬಾ. ಹೋಗು ಚಿಕ್ಕಿ, ನಾ ಕರ್ಕೊಂಡು ಹೋಗಲ್ಲಪ್ಪ, ನೀನ ಬೇಕಾದ್ರೆ ಕರ್ಕೊಂಡು ಹೋಗು. ಹಾಗೆಲ್ಲ ಅನ್ಬಾರ್ದು, ಬಾರುವ ಬಾ, ಅಲ್ಲಿ ಕರ್ಕೊಂಡೋಗಿ ಬೇಕಾರ ಅಲ್ಲೇ ನಿಂದ್ರಿಸಿ ಈಕಿನ ಬಿಟ್ಟು ನೀ ಬಂದ್ಬಿಡು. ಆತು, ಹಂಗ ನಿಂದ್ರಿಸಿ ಬರ್ತೀನಿ ನಾನು. ಬಾರ ನೇತ್ರ, ನಂಗೆ ಒಬ್ಬಾಕಿಗೆ ಭಯ ಆಕೈತಿ, ಬಾ ನನ್ನ ಜೊತೆ. ಆತು ತಗೋ. ಅತ್ತೆ, ನೀ ಇಲ್ಲಿ ನಿಂತ್ಕೊಂಡಿರ, ನಾ ಹೋಗ್ತೀನಿ. ನೇತ್ರ ಇಲ್ಲಿ ಇರಿ, ನನಗೆ ಭಯ ಆಗ್ತಿದೆ, ಪ್ಲೀಸ್ ಇಲ್ಲಿ ನಿಂತ್ಕೊಳ್ಳಿ. ಬಂದ್ಯಾವ ಮಗಳ, ಬಾ. ಈಕಿನ ನೋಡ್ರಿ ನಮ್ಮ ತಂಗಿ, ಕೊನೆ ತಂಗಿ ಪವಿತ್ರ ಅಂತಂದು. ಇದು BA ಮುಗ್ಸಾಳ ನೋಡ್ರಿ ಈಕಿನು. ಓದೋದ್ರಾಗೂ ಭಾಳ ಶಾಣೆ ಇದ್ಲರಿ. ನಾವೇ ಸಾಕಂತ ಬಿಡಿಸಿದ್ವಿ. ಮನ್ಯಾಗೂ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಕೊಳ್ರಿ. ಇಂಥದ್ದು ಅಡುಗೆ ಬರಂಗಿಲ್ಲ ನಂಗಿಲ್ಲ ನೋಡ್ರಿ, ಎಲ್ಲ ಮಾಡ್ಕೊಂಡು ಹೋಗ್ಕೊಂಡು ನೋಡ್ರಿ ಮನ್ಯಾಗ. ಓ ಹೌದನ್ರಿ, ಚಲೋ ಆತ್ರಿ. ಅಂದಂಗೆ ಆ ಹುಡುಗಿ ಆದ್ರಿ, ಅಲ್ಲೇ ಪಕ್ಕದಲ್ಲೇ ಐತಲ್ಲ ನಿಮ್ಮ ಪಕ್ಕದಲ್ಲಿ. ಓ ಈಕೆ ಏನ್ರಿ? ಈಕೆ ನನ್ನ ಮೊಮ್ಮಗಳು ರೀ, ಇಲ್ಲಿ ನಿಂತಾನಲ್ಲ ನನ್ನ ದೊಡ್ಡ ಮಗನ ಮಗಳ್ರಿ, ನೇತ್ರ ಅಂತಂದು. ಸಾಕು ನಿಂತಿದ್ದು, ನೀನು ಒಳಗಡೆ ನಡಿ. ಆತಮ್ಮ. ಏನವ್ವ ನಿನ್ನ ಹೆಸರು? ಪವಿತ್ರ ಅಂತಾರಿ. ಮನೆಯಿಂದೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಯಾವ ಹಂಗಂದ್ರೆ ನೀನು? ಹ್ಞೂ ರೀ. ಹುಡುಗಿ ನೋಡಿದಲ್ರಿ, ಈಗಾರ ಚಾಗಿ ಏನಾರು ತರ್ಸಂದಾರಿ? ಏನೂ ಬೇಡ್ರಿ, ಚಾಗಿ ಏನೂ ಬೇಡ್ರಿ. ಅದು ನಮ್ಮ ಮನ್ಯಾಗ ಅದು ಸಂಪ್ರದಾಯನ ಐತ್ರಿ. ಹುಡುಗಿದ ಫಿಕ್ಸ್ ಆಗೋವರೆಗೂ ಅವ್ರ ಮನ್ಯಾಗ ಏನೂ ಕುಡಿಯಂಗಿಲ್ಲ, ತಿನ್ನಂಗಿಲ್ಲ ರೀ. ನಡಿಯವ್ವ ಮಗಳು, ನೀವು ಒಳಗಡೆ ನಡಿ. ಅಂದಂಗೆ ನೀವೇನಾರ ಹುಡುಗಿನ ಜೊತೆ ಏನಾರ ಮಾತಾಡೋದೈತನಪ್ಪ? ಅದು ಈಗಿನ ಕಾಲದಾಗ ಹುಡುಗಿ ಮಾತಾಡ್ಸ್ತಾರಲ್ಲಪ್ಪ, ನಾವು ಎಲ್ಲ ಟಿವಿಯಾಗೆಲ್ಲ ನೋಡ್ತೀವಿ. ಅಂದಂಗೆ ನಿಮ್ಮ ಹುಡುಗ ಏನಾರ ಮಾತಾಡ್ತಾರನಪ್ಪ ನನ್ನ ಮಗಳ ಜೊತೆ? ಏನಾರ ಮಾತಾಡ್ತೇನಪ್ಪ ಹುಡುಗಿ ಜೊತೆ? ಮತ್ತು ಮಾತಾಡದಿದ್ರೆ ಹೇಳು, ಮಾತಾಡಂತೆ ಅಂತ. ಹಂಗೇನು ಇಲ್ಲಪ್ಪ, ಮಾತಾಡಂಗಿಲ್ಲ. ಹಂಗೇನು ಮಾತಾಡಲ್ಲ ಅಂತ ಬಿಡ್ರಿ. ನಡಿಯವ್ವ ಒಳಗಡೆ ನಡಿ ಮಗಳ. ಹ್ಞೂ ಆತು. ಸರಿ ತಗೋರಿ, ಹಂಗಾರ ನಾವು ಊರಿಗೆ ಹೋದ್ಮೇಲೆ ಏನನ್ನೋದು ಫೋನ್ ಹಚ್ಚಿ ಹೇಳ್ತೀವಿ. ಅಂದಂಗೆ ಆಯ್ತು ತಗೋರಿ. ನೀರು ಕುಡೀರಿ, ನೀರು ಕುಡಿಲಿಲ್ಲ ಏನಿಲ್ಲ ನೀವು? ಡ್ಯಾಡಿ, ನಂಗೆ ನೀರು ಬೇಕು, ನೀರು ಅಡಿಕೆ ಆಗಿದೆ. ಓ ಹೌದನಪ್ಪ, ತರಿಸ್ತೀನಿ ತಡೆಯಪ್ಪ ನೀರು. ನೇತ್ರವ, ಒಂದು ಗಿಲಾಸ್ನಾಗ ನೀರು ತಂಬವ. ಆತಪ್ಪ ತರ್ತೀನಿ.
ತಗೋರಿ ನೀರು. ವಾ, ಈ ಹುಡುಗಿ ಎಷ್ಟು ಚೆನ್ನಾಗಿದೆ. ಸೇಮ್ ಹೀರೋಯಿನ್ ಥರಾನೇ ಇದ್ದಾಳೆ. ನಾ ಮದುವೆ ಆದರೆ ಇದ ಹುಡುಗಿನ ಮದುವೆ ಆಗ್ತೀನಿ, ಮತ್ತು ಯಾವ ಹುಡುಗಿನೂ ಮದುವೆ ಆಗಲ್ಲ. ಯಾರು ಬೇಡ ನಂಗೆ. ವಾ, ಎಷ್ಟು ಚೆನ್ನಾಗಿದ್ದಾಳೆ ನೋಡೋದಕ್ಕೆ. ಮನೆಗೆ ಹೋದ್ಮೇಲೆ ಡ್ಯಾಡಿ ಮಮ್ಮಿಗೆ ಹೆಂಗಾದರೂ ರಿಕ್ವೆಸ್ಟ್ ಮಾಡಿಸಿ ಇದೇ ಹುಡುಗಿನೇ ಮದುವೆ ಮಾಡ್ಕೋತೀನಿ ನಾನು. ಥ್ಯಾಂಕ್ಸ್ ರೀ. ವೆಲ್ಕಮ್. ನನಗೆ ನೀರಡಿಕೆ ಆಗೇ ಇಲ್ಲ. ನೀನನ್ನು ಮತ್ತೊಂದು ಸಲ ನೋಡಬೇಕು ಅಂತ ನೀರು ತರಿಸಿದ್ದು. ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ. ನಮ್ಮ ಡ್ಯಾಡಿ ಮಮ್ಮಿ ಅಂದು ಈ ಹುಡುಗಿನ ನೋಡೋದಕ್ಕೆ ಬರೋದು ಬಿಟ್ಟು ಅದು ಯಾರೋ ಇನ್ನೊಂದು ಹುಡುಗಿ ನೋಡೋಕೆ ಬಂದಿದ್ದಾರೆ. ನಂಗೆ ಇದೇ ಹುಡುಗಿ ಇಷ್ಟ. ಇದೇ ಹುಡುಗಿನ ಹೆಂಗಾದರೂ ಮಾಡಿ ನಾನೇ ಮದುವೆ ಆಗ್ತೀನಿ ಈ ಹುಡುಗಿನ. ಸರಿ ಆಯ್ತು ರೀ, ಅಂದಂಗೆ ನಾವೀಗ ಹೋಗಿ ಬರ್ತೀವಿ ರೀ. ಮನೆಗೆ ಹೋದ್ಮೇಲೆ ನಿಮ್ಗೆ ಫೋನ್ ಹಚ್ಚಿ ಏನನ್ನೋದು ಹೇಳ್ತೀವಿ ತಗೋರಿ. ಹ್ಞೂ ರೀ, ಆಯ್ತು ರೀ, ನಮಸ್ಕಾರ ರೀ. ಯವ್ವ, ಅಂದಂಗೆ ಹುಡುಗ ಹೆಂಗದನ, ನಿಂಗೆ ಮನ್ಸಿಗೆ ಬಂತಾ? ಹುಡುಗ ಒಂದು ಸ್ವಲ್ಪ ದಪ್ಪದಾನ, ಅಂದರೂ ಪರವಾಗಿಲ್ಲ, ಚಂದದನ. 1,00,000 ಅಂತಲೋ ತಿಂಗಳಿಗೆ ಪಗಾರು. ಇನ್ನು ನನ್ನ ಮಗಳು ಬೆಂಗಳೂರಿನಾಗ ಆರಾಮಿರೋದು ಬಿಡು. ಮನೇನೂ ಐತಂತ, ಎಲ್ಲ ಐತಂತ, ಆರಾಮ್ ಮಸ್ತ್ ಭಾಳ ಶ್ರೀಮಂತರ ಅದಾರಂತಲೂ ಇವರು. ಅಂದಂಗೆ ನನ್ನ ಮಗಳು ನಸೀಬೇನ ತೆಗಿತು ಬಿಡು. ಹೆಂಗಾರ ಮಾಡಿ ಇದ ಹುಡುಗ ಫಿಕ್ಸ್ ನೋಡು ನನ್ನ ಮಗಳು. ನಿನ್ನ ಮಗಳಿಗೂ ಕೇಳ್ಬೇಯವ್ವ, ಏನಂತ ನೋಡಕ್ಕಿನು. ತಡಿ, ಈಗಲೇ ಕರೆದ ಬಿಡ್ತೀನಿ ಅಕ್ಕಿನು. ಪವಿತ್ರ, ಪವಿತ್ರ ಬಾರವ ಇಲ್ಲಿ. ಹಾಂ ಬೇಯವ್ವ ಬಂದೆ. ಪವಿತ್ರ, ಅಂದಂಗೆ ಹೆಂಗವ್ವ, ನಿಂಗೆ ಹುಡುಗ ಇಷ್ಟ ಆತಾ? ಯವ್ವ, ಹುಡುಗ ಒಂದು ಸ್ವಲ್ಪ ದಪ್ಪದಾನಲ್ವೇ, ಕಣ್ಣು ಹೆಂಗದವ ಇಂತಿಂತಾವದವಲ್ವೇ. ಈ ನಿನ್ನ ಕಣ್ಣು ಗಣ್ಣ ಹುಡುಗಂದು ಬಣ್ಣನ ತೊಗೊಂಡು ಕುಡಿತೀನ ನೀನೇನಾರ. ಹುಡುಗಗೆ 1,00,000 ಅಂತ ಪಗಾರ, ಮತ್ತು ಜಾಸ್ತಿ ಆಕೈತಂತ. ಅದಕ್ಕೆ ಮಾಡ್ಕೊಲಿ, ಚಲೋ ಅದಾನ ಹುಡುಗ. ಬೆಂಗಳೂರಿನಾಗಿರ್ಬೋದು ನೀನು ಆರಾಮಾಗಿ. 1,00,000 ಹ್ಞೂ ಮಗಳ, ನೀನು ಆರಾಮಾಗಿರ್ಬೋದು ನೋಡು. ಮುಂದೆ ಒಪ್ಕೊಂಡಿ ಅಂದ್ರೆ ನಿಂಗೆ ಇಷ್ಟ ಆಯ್ತಿಲ್ಲ? ಹ್ಞೂ ಬೇಯವ್ವ. ನೋಡಪ್ಪ, ನಿನ್ನ ತಂಗಿಗೂ ಪಸಂದ್ ಆಗಿತ್ತು ನೋಡು. ಹೆಂಗಾರ ಮಾಡೋದು ಹುಡುಗಂದು ಹ್ಞೂ ಅಂತ ಒಪ್ಕೊಂಡ್ರಂದ್ರೆ ಮದುವೆ ಮುಗಿಸ ಬಿಡೋಣ. ಅವ್ರೇನು ಒಪ್ಕೊನಲ್ಲ, ನನ್ನ ಮಗಳು ಬಂಗಾರದಂಗೆ ಅದಾಳ, ಅವರು ಒಪ್ಕೋತಾರೆ. ಅಪ್ಪ, ನಂಗಂತೂ ಚಿಂತೆ ಬಿಡ್ತಪ್ಪ ಇಂಥ ದೊಡ್ಡ ಸಂಬಂಧ. ಹ್ಞೂ ಬೇಯವ್ವ, ಚಲೋನ ಆಕೈತಿ. ಅವರು ಒಪ್ಕೊಂಡ್ರಂದ್ರೆ ನಮಗೂ ಅಷ್ಟ ಸಾಕು. ಚಲೋ ಸಂಬಂಧ ಬಂದೈತಿ. ಅಂದಂಗೆ ತಂದೆ ತಾಯಿನೂ ಅಷ್ಟೇನು ಜಗಳ ಆಡೋಂಗಿಲ್ಲ. ಇಬ್ಬರು ಏನದು ಸಣ್ಣಕ್ಕೆ ಮಾತಾಡಂಗೆ ಅದಾರ, ಅಂದ್ರೆ ಸೈಲೆಂಟ್ ಅದಾರ. ಹಂಗೇನು ಒಡ ಜಗಳ ಮಾಡೋರು ಏನಲ್ಲ ಅನ್ನಿಸ್ತೈತಿ. ಆರಾಮಾಗಿರ್ತಾಳೆ ನನ್ನ ತಂಗಿ ಆ ಮನೆಗೆ ಹೋದ್ಲಂದ್ರೆ. ಅದಕ್ಕೆ ಇವತ್ತು ರಾತ್ರಿಯಾರ ಇಲ್ಲ ನಾಳೆ ಮುಂಜಾಗಾರಲ್ಲಾರ ನೀನು ಫೋನ್ ಹಚ್ಚಿಬಿಡು, ಫೋನ್ ಹಚ್ಚಿ ಕೇಳ್ಬಿಡು. ಆಯ್ತು ತಗೋಬಿ. ಅವ್ರೇನಾರು ಹಚ್ಚಲಿಲ್ಲ ಅಂದ್ರೆ ನಾಳೆ ಇವತ್ತೇನು ಬ್ಯಾಡ ಬೇವ, ಸರಿ ಅನ್ಸಂಗಿಲ್ಲ. ನಾಳೆ ನಾನು ಹಚ್ಚಿ ಕೇಳ್ತೀನಿ ಅಂತ ತಗೋ. ಆಯ್ತು ತಗೋ. ಸರಿ ಆಯ್ತು ತಗೋಬೆ. ಹಂಗಾರೆ ಅವರು ಬಂದು ಹೋದ್ರಲ್ಲ, ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಹೋಗ್ಬರ್ತೀನ. ಹ್ಞೂ ಆತಪ್ಪ, ಹೋಗ್ಬಾ. ಯಪ್ಪ, ನನ್ನ ಆ ಹುಡುಗಗೆ 1,00,000 ಸ್ಯಾಲ್ರಿ ಅಂತ. ಮನೆ ಐತಿ, ಕಾರ್ ಐತಿ, ಎಲ್ಲ ಐತಿ. ಕಾರ್ನಾಗ ಬಂದಿದ್ರು ಅವರು. ಬಾ, ಈ ಸಂಬಂಧ ಏನಾರು ಒಪ್ಪಿಗೆ ಆಗ್ಬಿಡ್ತಂದ್ರೆ ನನ್ನ ಮಗಳು ನಸೀಬನ ತೆಗ್ದಂಗೆ. ಹೆಂಗಾರ ಮಾಡಿ ಈ ಹುಡುಗ ಅವನ್ನ ಒಪ್ಪಿಸಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ನನ್ನ ಮಗಳದು.